ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫೈರ್ ಪಾಪ್. ಇವತ್ತು ನಾವು ಮಟನ್ ಫ್ರೈ ಹೇಗೆ ಮಾಡೋಣ ಅಂತ ನೋಡೋಣ ಬನ್ನಿ. ನಮ್ಮನೇಲಿ ಇವತ್ತು 1 kg ಮಟನ್ನ ತರಿಸಿದ್ವಿ. ಸೊ ಅರ್ಧ kgನ ಸಾಂಬಾರು ಮಾಡಿದ್ವಿ, ಇನ್ನು ಅರ್ಧ kg ಫ್ರೈ ಮಾಡೋಣ ಅಂತ. ಸಾಂಬಾರ್ದು ರೆಸಿಪಿ ಬಂದು ನಾನು ಅಪ್ಕಮಿಂಗ್ ಡೇಸಲ್ಲಿ ನಿಮ್ಮ ಜೊತೆಲಿ ವಿಡಿಯೋ ಶೇರ್ ಮಾಡ್ತೀನಿ. ಇವತ್ತು ಬಂದು ನಾನು ಜಸ್ಟ್ ಫ್ರೈದು ಶೇರ್ ಮಾಡ್ತಾಯಿದ್ದೀನಿ. ಒಂದು ಕುಕ್ಕರ್ಗೆ ಈ ರೀತಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಾದ ನಂತರ ಒಂದಿಷ್ಟು ಹಸಿರುಮೆಣ್ಸಿನ್ಕಾಯಿ ಹಾಕೊಳ್ಳೋಣ. ನಾನಿಲ್ಲಿ 9 ರಿಂದ 10 ಹಸಿರುಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ. ಒಂದು ವೇಳೆ ನೀವೇನಾದರೂ ಜಾಸ್ತಿ ಖಾರ ತಿನ್ನೋ ಪರ್ಸನ್ ಆಗಿದ್ದರೆ ನೀವು ಜಾಸ್ತಿ ಹಾಕೋಬೋದು. ನಂತರ ಈರುಳ್ಳಿನ ನೋಡಿ ಇಷ್ಟು ಹಾಕ್ಕೊಂಡಿದ್ದೀನಿ. ಒಂದು ಚಿಕ್ಕ ಈರುಳ್ಳಿ ಆದ್ದರಿಂದ ನಾನು ಒಂದು 8 to 9 ಹಾಕ್ಕೊಂಡಿದ್ದೀನಿ. ನೀವು ದೊಡ್ಡದಾದರೆ ಒಂದು 5 ಹಾಕ್ಕೊಳ್ಳಿ ಸಾಕು. ನಿಮಗೆ ಜಾಸ್ತಿ ಗ್ರೇವಿ ಏನಾದರೂ ಬೇಕಾದರೆ ಸ್ವಲ್ಪ ಜಾಸ್ತಿನೇ ಈರುಳ್ಳಿ ಹಾಕ್ಕೊಳ್ಳಿ. ಇಲ್ಲ ಫ್ರೈ ರೀತಿ ಫುಲ್ಲು ಡ್ರೈ ರೀತಿ ಬೇಕಂದರೆ ಸ್ವಲ್ಪ ಈರುಳ್ಳಿನೇ ಹಾಕ್ಕೊಳ್ಳಿ. ನೋಡಿ, ಈ ರೀತಿ ಈರುಳ್ಳಿನ ಕಲಸಿ ನೀಟಾಗಿ ಫ್ರೈ ಆಗೋ ರೀತಿ ಬಿಡೋಣ. ಸ್ವಲ್ಪ ಫ್ರೈ ಆದ ನಂತರ ಸ್ವಲ್ಪ ಕಲಸಿ ಮತ್ತೆ ಬಿಡಿ, ಕಲಸಿ ತಳ ಹಿಡಿಲಿಲ್ದಾಗೆ ಆವಾಗವಾಗ ಕಲಿಸ್ಬಿಡ್ತಾ ಇರಿ ಈರುಳ್ಳಿನ. ನಂತರ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನಿದೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಕಲಸಿ ಬಿಡೋಣ. ಈ ರೀತಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಕಲಿಸೋದ್ರಿಂದ ಅದರಿಂದ ಏನು ಹಸಿ ವಾಸನೆ ಅನ್ನೋದಿದೆ ಪೇಸ್ಟಿಂದು ಸ್ವಲ್ಪ ಹೋಗುತ್ತೆ. ಅದು ನಂತರ ಹಾಕ್ಕೊಂಡ್ರೆ ಮಸಾಲ ಜೊತೆಲಿ ಕುಡಿದ್ರೆ ಹೋಗೋದು ಕಷ್ಟ. ಅದಕ್ಕೆ ನಾವು ಫಸ್ಟಿಗೆ ಹಾಕೋತಾ ಇದ್ದೀವಿ ಎಣ್ಣೆಲೇನೆ. ನಂತರ ಈಗ ಮಟನ್ ಹಾಕ್ಕೊಳ್ಳೋಣ ಬನ್ನಿ. ಈ ಮಟನ್ನ ಕೂಡ ನಾನು ಅರಿಶಿಣದಲ್ಲೇ ತೊಳೆದಿದ್ದೀನಿ. ಸ್ವಲ್ಪ ಬ್ಯಾಕ್ಟೀರಿಯಾಸ್ ಎಲ್ಲ ಜಾಸ್ತಿ ಇರೋದ್ರಿಂದ ಅರಿಶಿಣದಲ್ಲಿ ತೊಳೆಯೋದು ಬೇಕಾಗುತ್ತೆ. ತೊಳೆದ್ಮೇಲೆ ಈ ರೀತಿ ಹಾಕ್ಕೊಂಡು ಮತ್ತೆ ಅರಿಶಿಣ ಹಾಕ್ಕೊಳ್ಳೋಣ ಬನ್ನಿ. ಅರಿಶಿಣ ಹಾಕ್ಕೊಂಡು ಸ್ವಲ್ಪ ನಂತರ ಪೆಪ್ಪರ್ ಪೌಡರನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ಪೆಪ್ಪರ್ ಪೌಡರ್ನ ಜಾಸ್ತಿನೇ ಹಾಕ್ಕೊಳ್ಳೋಣ. ನಂತರ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ ಬನ್ನಿ. ಈ ರೀತಿ ಎಲ್ಲ ಹಾಕೊಂಡ ನಂತರ ಸ್ವಲ್ಪ ಕಲಸೋಣ. ಚೆನ್ನಾಗಿ ಇದೇನಿದೆ ನಾವು ಹಾಕಿರೋ ಡ್ರೈ ಇಂಗ್ರೀಡಿಯೆಂಟ್ಸು ಮತ್ತು ಈರುಳ್ಳಿದೆಲ್ಲ ಮಿಕ್ಸ್ಚರು ಇದೆಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಮಟನ್ಗೆ. ನೋಡಿ, ಈ ರೀತಿ ನೀಟಾಗಿ ಕಲಸಿ ಬಿಡೋಣ. ಬಿಟ್ಬಿಟ್ಟು ಒಂದು ಸ್ವಲ್ಪ ಅದನ್ನು ಕುದಿಯೋಕೆ ಬಿಟ್ಮೇಲೆ ಈ ರೀತಿ ಕುದ್ದಿರುತ್ತೆ ನೋಡಿ, ನೀರೆಲ್ಲ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗಿ ಈ ರೀತಿ ಕುದಿಯುತ್ತೆ. ಇದು ಕುದ್ಮೇಲೆ ಸ್ವಲ್ಪ ಟೊಮೆಟೊನ ಹಾಕ್ಕೊಳ್ಳೋಣ. ನಾವು ಒಂದು ಸ್ವಲ್ಪ ಫ್ರೈ ಥರ ಮಾಡೋದ್ರಿಂದ ಟೊಮೆಟೊ ಜಾಸ್ತಿ ಹಾಕ್ಕೊಳ್ಳೋದೇನು ಬೇಡ. ಸ್ವಲ್ಪ ಕಟ್ ಮಾಡಿ ಒಂದು 2-3 ಹಾಕ್ಕೊಂಡ್ರು ಸಾಕು, ಚಿಕ್ಕ ಚಿಕ್ಕ ಟೊಮೆಟೊನ. ಈ ರೀತಿ ಹಾಕಿದ್ಮೇಲೆ ಸ್ವಲ್ಪ ಕಲಸಿ ಅದನ್ನು ನಂತರ ನಾವಿವತ್ತು ಆ್ಯಕ್ಚುಲಿ ಕುಕ್ಕರಲ್ಲಿ ಮಾಡ್ತಾಯಿದ್ದೀವಿ ಇದನ್ನು. ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ಟು ಇದೇನಿದೆ ನಮ್ಮ ಮಟನ್ ಫ್ರೈ ಲಾಸ್ಟ್ ಟೈಮ್ ಒಂದು ಸಲ ಕಲಿಸ್ಬಿಡೋಣ ಬನ್ನಿ. ಲಾಸ್ಟ್ ಟೈಮ್ ಕಲಸಿ ನಂತರ ಇದಕ್ಕೇನಿದೆ, ನಾವು ವಿಶಿಲಲ್ಲಿ ಕೂಗ್ಸೋದ್ರಿಂದ ಸೀದೋದ್ರೂ ಸೀದೋಗ್ಬೋದಲ್ವಾ. ಅದಕ್ಕಾಗಿ ನಾವು ಸ್ವಲ್ಪ ಖಾರದ ಪುಡಿಯನ್ನು ಹಾಕ್ಕೊಳ್ಳೋಣ. ಖಾರದ ಪುಡಿ ಮರ್ತೋಗಿದ್ದೆ ನಾನು ಸ್ಟಾರ್ಟಿಂಗಲ್ಲಿ ಡ್ರೈ ಇಂಗ್ರೀಡಿಯೆಂಟ್ಸ್ ಹೇಳುವಾಗ, ಅದಕ್ಕೆ ಈಗ ಹಾಕೋತಾ ಇದ್ದೀನಿ. ನಂತರ ಖಾರದ ಪುಡಿ ಜೊತೆಯಲ್ಲಿ ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ಳೋಣ. ಈ ಪೌಡ್ರಲ್ಲಿ ಗರಂ ಮಸಾಲ ಮತ್ತು ಧನಿಯಾ ಪೌಡ್ರ್ ಎರಡೂ ಮಿಕ್ಸ್ ಆಗಿದೆ. ಇದನ್ನು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಬನ್ನಿ. ನೋಡಿ, ಈ ರೀತಿ ನೀಟಾಗಿ ಕಲಿಸಿದ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ಜಾಸ್ತಿ ನೀರು ಬೇಡ ಫ್ರೈ ಮಾಡೋದ್ರಿಂದ. ಸ್ವಲ್ಪ 3 ಬೌಲಷ್ಟು ಸಾಕು. ನಾವು ಚಿಕ್ಕ ಬೌಲ್ ತೊಗೊಂಡಿದ್ದೀವಿ, 3 ಬೌಲಷ್ಟು ನೀರು ಹಾಕ್ಕೊಳ್ಳೋಣ. ಈ ನೀರು ಏನಕ್ಕೆ ಹಾಕೋತಿದ್ದೀವಪ್ಪ ಅಂದರೆ ಆಗಲೇ ಹೇಳ್ದಂಗೆ ಸೀದು ಹೋಗಬಾರ್ದು ಅಂತ. ಕುಕ್ಕರಲ್ಲಿ ಹಾಕೋದ್ರಿಂದ ಸೀದು ಹೋಗಬಾರ್ದು ನಮ್ಮ ಮಟನ್ ಅನ್ನೋದಕ್ಕೆ 3 ಬೌಲಷ್ಟು ನೀರು ಹಾಕೋತಿದ್ದೀನಿ. ನಂತರ ಇದನ್ನು ಮುಚ್ಚಿಬಿಟ್ಟು ಒಂದು 5 ರಿಂದ 6 ವಿಜಿಲ್ ಅಂತ ಕೂಗ್ಸೋಣ. ನಮ್ಮದು ಎಳೆ ಮಟನ್ನು, ಬಟ್ ಆದರೂ ನಾವು 5 to 6 ವಿಜಿಲ್ಸ್ ಕೂಗ್ಸಿದ್ದೀವಿ. ಈ ರೀತಿ ಕೂಗ್ಸಿದ ನಂತರ ತಣ್ಣಗಾದ್ಮೇಲೆ ಓಪನ್ ಮಾಡೋಣ. ನೋಡಿ,
ಎಷ್ಟು ನೀಟಾಗಿ ಫ್ರೈ ಆಗಿದೆ ಅಂತ. ಈ ರೀತಿ ನೋಡಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಈಸಿ ಫ್ರೆಂಡ್ಸ್, ನೋಡಿ ಇಷ್ಟೇ ಇರೋದು. ಕೊತ್ತಂಬರಿ ಹಾಕಿ ಲಾಸ್ಟಿಗೆ ಗಾರ್ನಿಷ್ ಮಾಡಿ ಮುಗಿಸೋಣ. ತುಂಬ ಈಸಿಯಾದ ರೆಸಿಪಿ. ಒಂದು 5 ವಿಷಿಲಲ್ಲೇ ನಾವು ಮುಗಿಸ್ಕೊಂಡ್ಬಿಡ್ಬೋದು. ಒಂದು ಸಲ ಕುಕ್ಕರಲ್ಲೆಲ್ಲ ಕಲಿಸ್ಬಿಟ್ಟು ಎಲ್ಲ ಹಾಕಿ ಮಸಾಲಾನ ಮಟನ್ ಎಲ್ಲ ಹಾಕಿ ಒಂದು 5ರಿಂದ 6 ವಿಷಿಲ್ ಹಾಕಿದ್ರೆ ನಮ್ಮದು ಮಟನ್ ಫ್ರೈ ಏನಿದೆ ರೆಡಿಯಾಗಿದೆ ನೋಡಿ. ನಾವು ಈ ಮಟನ್ ಫ್ರೈನ ಬೇಕಿದ್ರೆ ರೈಸ್ ಜೊತೆಲಾದರೂ ತಿನ್ಬೋದು, ಇಲ್ಲ ಮುದ್ದೆ ಜೊತೆಲಾದರೂ ತಿನ್ಬೋದು. ಇವಾಗ ಇದನ್ನು ನಾವು ಪ್ಲೇಟಿಂಗ್ ಮಾಡ್ಕೊಳ್ಳೋಣ ಬನ್ನಿ. ನೋಡಿ ಕುಕ್ಕರಿಂದ ತೆಗೆದು ನಾನು ಈ ರೀತಿ ಒಂದು ಸಪ್ರೇಟ್ ಪಾತ್ರೆಯಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ. ಅರ್ಧ kg ಮಟನ್ ಆಗಿರೋದ್ರಿಂದ ಇಷ್ಟೇ ಆಗಿರೋದು. ನೀವು ಜಾಸ್ತಿ ಮಟನ್ ತೊಗೊಂಡ್ರಿ ಅಂದರೆ ಇವಾಗ ನೋಡಿದ್ದೇನಿದೆ ನೀವು ಮಸಾಲಗಳು ಅವೆಲ್ಲನೂ ಜಾಸ್ತಿ ಹಾಕೋಬೇಕಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಬನ್ನಿ ಫ್ರೆಂಡ್ಸ್, ಈಗ ಇದನ್ನು ರೈಸ್ ಜೊತೆ ಸರ್ವ್ ಮಾಡೋಣ. ನೋಡಿ ಈ ರೀತಿ ಗ್ರೇವಿನ ರೈಸ್ ಜೊತೆಲಿ ಹಾಕ್ಕೊಂಡು ಆಹಾ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಈ ರೀತಿ ರೈಸ್ ಜೊತೆಲಿ ಹಾಕ್ಕೊಂಡು ಕಲಿಸ್ಕೊಂಡು ಆಹಾ ತಿಂತಾ ಇದ್ರೆ ಅದ್ಭುತವಾಗಿರುತ್ತೆ ನಿಜವಾಗ್ಲೂ. ಈ ರೈಸ್ ಜೊತೆಗಿಂತ ಮುದ್ದೆ ಜೊತೆಲಿ ನೋಡಿ, ಮುದ್ದೆ ಜೊತೆಲಿ ತಿಂತಾಯಿದ್ರೆ ಅದ್ಭುತವಾಗಿರುತ್ತೆ ಫ್ರೆಂಡ್ಸ್.